ಅರಸನಿಪಕರ್ಮಜರುವೈಶ್ವಾನರಗಥಮಶತಗುಣದಿ ವಿಘ್ನೇಶ್ವರಗೆ ಕಿಂಚಿತ್ ಗುಣ ಕಡಿಮೆ ಬಲಿ ಮುಖ್ಯ ಪಾವಕರು. ಶರಭ ಪರ್ಜನ್ಯಾಖ್ಯ ಮೇಘಪ ತರಣಿ ಭಾರ್ಯಾ ಸಂಜ್ಞೆ ಶಾರ್ವರಿ ಕರನ ಪತ್ನಿಯು ರೋಹಿಣಿ ಶ್ಯಾಮಲೆಯು ದೇವಕಿಯು. ಸ್ಮರಾಮಿ ಭವ ಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಬೃಹತ್ತಾರತಮ್ಯ ಸಂಧಿ ಪದ್ಯ 37. ಅರಸನಿಪ ಕರ್ಮಜರು ವೈಶ್ವಾನರಗಧಮ ಶತಗುಣದಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಕರ್ಮಜ ದೇವತೆಗಳ ವಿಚಾರ, ಪರ್ಜನ್ಯ ಸಂಜ್ಞಾದೇವಿ, ಶ್ಯಾಮಲಾದೇವಿ ಹಾಗೂ ಉಳಿದವರ ವಿಚಾರಗಳನ್ನು ತಿಳಿಸುತ್ತಾರೆ. ಮಾಂಧಾತಾದಿ ರಾಜರುಗಳು ಎಂದು ಕರೆಯಿಸುವ ಅರಸರೆನಿಪ ಕರ್ಮಜರು 15ನೆಯ ಕಕ್ಷದವನಾದ ಅಗ್ನಿದೇವರಿಗಿಂತ ವೈಶ್ವಾನರನಿಗೆ 100 ಗುಣಗಳಿಂದ ಅಧಮರು, ಶತಗುಣದಿ ಅಧಮರು. ಈ ಕರ್ಮಜರು 18ನೆಯ ಕಕ್ಷದವನಾದ ವಿಘ್ನೇಶ್ವರನಿಗಿಂತ 1 ವೀಸ ಗುಣದಿಂದ ಕಡಿಮೆಯಾದವರು, ಕಿಂಚಿತ್ ಗುಣ ಕಡಿಮೆ. ಬಲಿಚಕ್ರವರ್ತಿ ಭಾಗವತೋತ್ತಮನಾದ ಪ್ರಹ್ಲಾದರಾಜನ ಮಗ ವೀರೋಚನನ ಪುತ್ರನೇ ಬಲಿಚಕ್ರವರ್ತಿ. ಇವನ ಮಗ ಬಾಣಾಸುರ, ಈತನ ಪತ್ನಿ ವಿಂಧ್ಯಾವಳಿ. ಕಲ್ಯಾವೇಶದಿಂದ ದೈತ್ಯ ಪುರೋಹಿತರಾದ ಶುಕ್ರಾಚಾರ್ಯರ ಆದೇಶದಂತೆ 100ನೆಯ ಅಶ್ವಮೇಧ ಯಾಗವನ್ನು ಪ್ರಾರಂಭಿಸಿದ. ದೇವತೆಗಳಿಂದ ಪ್ರಾರ್ಥಮಾನನಾದ ಶ್ರೀಹರಿಯು ವಾಮನಾವತಾರದಿಂದ ಬಲಿಯನ್ನು ಯಾಚಿಸಿ ತನ್ನ ಪಾದಗಳಿಂದ ಇಡೀ ಬ್ರಹ್ಮಾಂಡವನ್ನು ಅಳೆದು ಸ್ವೀಕರಿಸಿದನು. ತನ್ನ 3ನೆಯ ಪಾದದಿಂದ ದಾನವನ್ನು ಸ್ವೀಕರಿಸಲು ಬಲಿಯ ತಲೆಯ ಮೇಲಿಟ್ಟು ರಸಾತಳಕ್ಕೆ ತುಳಿದು ಬಲಿಯ ಅಹಂಕಾರ ಭಂಗಗೈಸಿ ಅನುಗ್ರಹಿಸಿದನು. ಪಾವಕರು. ಅಗ್ನಿದೇವರ ಜ್ಯೇಷ್ಠ ಪುತ್ರನೇ ಪಾವಕನು. ಬಲಿ ಮತ್ತು ಪಾವಕರು ಕರ್ಮಜರ ಗುಂಪಿಗೆ ಸೇರಿದವರು. ಶರಭ ಪರ್ಜನ್ಯ ನಾಮಕ ದೇವತೆಯು ಶರಭನೆಂಬ ಹೆಸರಿನಿಂದ ವಾನರ ವೀರನಾಗಿ ಅವತರಿಸಿ ರಾಮನ ಸೇವೆಗೈದು ಅವನ ಕೃಪೆಗೆ ಪಾತ್ರನಾದ ಪರ್ಜನ್ಯ ಮೇಘಾಧಿಪತಿಯಾದ ಪರ್ಜನ್ಯ ನಾಮಕ ದೇವತೆ. ಈತನು ಪರ್ಜನ್ಯ ನಾಮಕ ಸೂರ್ಯನು. ಈತನ ತಾಪದಿಂದ ಸಮುದ್ರದ ನೀರು ಆವಿಯಾಗಿ ಮೇಘಗಳಾಗಿ ಪರಿವರ್ತಿಸುವುದು. ಮೇಘಗಳಿಂದ ಮಳೆಯು ಸುರಿಯುವುದು. ಇದರಿಂದ ಪರ್ಜನ್ಯನು ಮೇಘಾಧಿಪತಿಯು. ಮೇಘಪ ತರುಣಿ ಭಾರ್ಯ ವಿವಸ್ವಾನ್ ನಾಮಕ ಸೂರ್ಯನ ಪತ್ನಿ ಸಂಜ್ಞಾದೇವಿ. ಈಕೆಯು ವಿಶ್ವಕರ್ಮನ ಪುತ್ರಿ. ಈಕೆಯಲ್ಲಿ ಸೂರ್ಯನಿಂದ ವೈವಸ್ವತ ಮನ್ವಂತರಾಧಿಪತಿ ಮತ್ತು ಯಮಧರ್ಮ ದೇವತೆ ಎಂಬ 2 ಪುತ್ರರು ಜನಿಸಿದರು. ಯಮುನೆ ಎಂಬುವಳು ಸಂಜ್ಞಾದೇವಿಯ ಏಕಮಾತ್ರ ಪುತ್ರಿ. ಶಾರ್ವರೀಕರನ ಪತ್ನಿ ರೋಹಿಣಿ. ಶಾರ್ವರಿ ಎಂದರೆ ಕತ್ತಲು. ಕತ್ತಲಿನಲ್ಲಿ ಬೆಳಗುವುದರಿಂದ ಚಂದ್ರನಿಗೆ ಶಾರ್ವರೀಕರನೆಂದು ನಾಮ. ಸೂರ್ಯನಿಗೆ ದಿವಾಕರ ಎಂಬ ಹೆಸರಿದ್ದಂತೆ ಈತನಿಗೆ ಅಶ್ವಿನ್ಯಾದಿ 27 ಮಂದಿ ಪತ್ನಿಯರು, ನಕ್ಷತ್ರಾಭಿಮಾನಿ ದೇವತೆಗಳವರು. ಅವರಲ್ಲಿ ರೋಹಿಣಿ ಚಂದ್ರನ ಮುಖ್ಯ ಪತ್ನಿ. ಈಕೆ ದಕ್ಷ ಬ್ರಹ್ಮನ ಪುತ್ರಿ. ಶ್ಯಾಮಲಾದೇವಿ ಯಮಧರ್ಮರಾಯನ ಪತ್ನಿ. ಶ್ಯಾಮಲಾದೇವಿ ಶ್ರೀಕೃಷ್ಣನ ಜನನಿ. ವಸುದೇವನ ಪತ್ನಿ ದೇವಕಿಯಾಗಿ ಶ್ಯಾಮಲಾದೇವಿ ಅವತರಿಸಿದಳು. ಕರ್ಮಜರ ತರುವಾಯ ಶರಭ ಪರ್ಜನ್ಯಾಖ್ಯ ಮೇಘಪ ಸಂಜ್ಞಾ ರೋಹಿಣಿ ಶ್ಯಾಮಲಾ ದೇವಕಿ ಇವರ ವಿಚಾರ ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.